ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್, ರೇಖಿ ಗ್ರ್ಯಾಂಡ್ ಮಾಸ್ಟರ್, ರೇಖಿ ಮಾಸ್ಟರ್ ಹೇಳಿ ಹೇಳಿ ಅಭ್ಯಾಸ ಅದೇ ಆಗ್ಬಿಟ್ಟಿದೆ. ಓಕೆ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಟ್ಯಾರೋಟ್ ಕಾರ್ಡ್ ರೀಡರ್. ಓಕೆ, ನಿಮಗಾಗಿ ನಿಮ್ಮ ಪರ್ಸನ್ಸ್ ಅವರಿಂದ ಏನೆಲ್ಲ ಟ್ರೂ ಫೀಲಿಂಗ್ಸ್ ಇದೆ, ಫೇಕ್ ಫೀಲಿಂಗ್ಸ್ ಇದೆ, ಓಕೆ, ನಿಮ್ಮ ಪ್ರತಿ ಯಾವ ರೀತಿಯ ಒಂದು ಭಾವವನ್ನು ಇಟ್ಟಾರೆ, ಏನು ಆ್ಯಕ್ಷನ್ಸ್ ತಗೋಬೋದು ಅಂತ ನೋಡೋಣ. ಆ್ಯಂಡ್ ಇದು ಮ್ಯಾರಿಡ್ ಆಗಿರೋರಿಗೆ, ಅನ್ಮ್ಯಾರಿಡ್ ಆಗಿರೋರಿಗೆ, ಓಕೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋರಿಗೆ, ಲವರ್ಸ್ಗೆ, ಸಿಂಗಲ್ಸ್ಗೆ ರೆಸನೇಟ್ ಆಗುತ್ತೆ. ಓಕೆ, ಸೊ ಮೊದಲನೇದಾಗಿ ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ 3 ಬಾರಿ ಹೇಳಿ. ಆ್ಯಂಡ್ ನಿಮಗೆ ಪರ್ಸನ್ ಎದುರುಗಡೆ ಇದ್ದಾರೆ ಅಂತ ಅಂದ್ರೆ ಸೊ ಅವರ ಹೆಸರು ಅಂದ್ರೆ ಇಲ್ಲಿ ಹಸ್ಬೆಂಡ್ ನೋಡ್ತಾ ಇದ್ರೆ ನಿಮ್ಮ ವೈಫ್ ಹೆಸರನ್ನ ಹೇಳ್ಕೊಳ್ಳಿ, ಇಲ್ಲಿ ವೈಫ್ ನೋಡ್ತಾ ಇದ್ರೆ ಹಸ್ಬೆಂಡ್ ಹೆಸರು ಹೇಳ್ಕೊಳ್ಳಿ, ಇಲ್ಲಿ ನೀವು ಲವರ್ಸ್ ಇದ್ರೆ ನಿಮ್ಮ ಲವರ್ಸ್ ನೇಮ್ ಹೇಳ್ಕೊಳ್ಳಿ. ಯಾರು ಸಿಂಗಲ್ಸ್ ಇದ್ದೀರಿ, ನೀವು ನನ್ನ ಫ್ಯೂಚರ್ ಸ್ಪಾಸ್ ಎನರ್ಜೀಸ್ ಹೇಗಿರ್ಬೋದು ಅನ್ನೋದನ್ನ ತಿಳಿಸಿ ಅಂತೇಳಿ ಪ್ರೇಯರ್ ಮಾಡ್ಕೊಳ್ಳಿ. ಓಕೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ರೆ ನಿಮ್ಮ ಆ ಥರ್ಡ್ ಪಾರ್ಟ್ನರ್ ಯಾರಿದ್ದಾರೆ ಅವರ ಹೆಸರನ್ನ ನೀವು ಹೇಳ್ಕೋಬಹುದು. ಓಕೆ, ಸೊ ಇಲ್ಲಿ ಕಲೆಕ್ಟಿವ್ ಆಗಿ ರೀಡಿಂಗ್ ಮಾಡೋದ್ರಿಂದಾಗಿ ಕೆಲವರಿಗೆ ಕೆಲವೊಂದು ವಿಚಾರಗಳು ರೆಸನೇಟ್ ಆಗುತ್ತೆ, ಕೆಲವೊಂದು ವಿಚಾರಗಳು ರೆಸನೇಟ್ ಆಗಲ್ಲ. ಯಾವುದು ರೆಸನೇಟ್ ಆಗುತ್ತೆ ಅದು ನಿಮಗಾಗಿ ರೀಡಿಂಗ್ ಇರುತ್ತೆ, ಗೈಡೆನ್ಸ್ ಇರುತ್ತೆ. ಓಕೆ, ಅಂಡ್ ಓಪನ್ ಮೈಂಡ್ ಆಗಿ, ಓಪನ್ ಹಾರ್ಟ್ ಇಂದ ಈ ಒಂದು ರೀಡಿಂಗ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ರೆಸನೇಟ್ ಆಯ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ಲಸ್ 1111. ಓಕೆ, 1111 ಯಾಕೆ ಅಂದ್ರೆ ಒಂದು ಹೊಸ ಪ್ರಾರಂಭ ಅಂತ ಅರ್ಥ. ಸೊ ನಿಮ್ಮ ಜೀವನದಲ್ಲಿ ಬಯಸುವಂತಹ ಒಂದು ಹ್ಯಾಪಿನೆಸ್ ಎನರ್ಜಿಯನ್ನ, ಪಾಸಿಟಿವ್ ಎನರ್ಜಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ 1111 ಟೈಪ್ ಮಾಡಿ. ನಿಮ್ಗೆ ಯಾರೆಲ್ಲರ ಮೇಲೆ ನಂಬಿಕೆ ಇದೆಯೋ ಅವರ ಹೆಸರನ್ನ ಟೈಪ್ ಮಾಡ್ತಾ ಗ್ರಾಟಿಟ್ಯೂಡ್ ಫೀಲ್ ಮಾಡಿ. ಅಂಡ್ ನಮ್ಮ ಚಾನಲ್ ಅನ್ನ ರೆಕಮೆಂಡ್ ಮಾಡ್ಬೋದು ನೀವು. ಓಕೆ, ಸಪೋರ್ಟ್ ಮಾಡ್ಬೋದು. ನಿಮ್ಮ ನಿಯರ್ ಅಂಡ್ ಡಿಯರ್ ಒನ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಓಕೆ, ನೀವೆಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟು ವಿಡಿಯೋಗಳು ನಿಮ್ಮ ಕಣ್ಣು ಮುಂದೆ ಬರ್ತಾ ಇರತ್ತೆ, ಗೈಡೆನ್ಸ್ ಬರ್ತಾ ಇರತ್ತೆ ಡಿವೈನ್ ಇಂದ. ಓಕೆ, ಸೊ ಯಾರಿಗಾದ್ರು ಕೆರಿಯರ್ ರಿಲೇಟೆಡ್ ಆಗಿರ್ಬೋದು, ಪರ್ಸನಲ್ ಲೈಫ್ ರಿಲೇಟೆಡ್ ಆಗಿರ್ಬೋದು, ಸ್ಪಿರಿಚುವಲ್ ವೈಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ವೈಸ್ ಆಗಿರ್ಬೋದು. ಓಕೆ, ಸೊ ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಇದೆ, ದಾರಿ ತೋರ್ತಾ ಇಲ್ಲ, ದ್ವಂದ್ವದಲ್ಲಿದ್ದೀರಿ, ಕನ್ಫ್ಯೂಷನ್ ಆಗ್ತಾ ಇದೆ, ಕರೆಕ್ಟ್ ಆಗಿ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಟ್ಯಾರೋಟ್ ಸೆಷನ್ ಅನ್ನ ಬುಕ್ ಮಾಡ್ಕೋಬಹುದು. ಓಕೆ, ಇದರಿಂದ ಮುಂದೆ ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು, ಫ್ಯೂಚರ್ ಬ್ರೈಟ್ ಆಗಿರ್ಬೇಕು ಅಂತಂದ್ರೆ ನೀವು ಗೈಡೆನ್ಸ್ ಅನ್ನ ತಗೊಂಡು ಬರುವಂತಹ ಗೈಡೆನ್ಸ್ ಏನಿದೆ, ರೆಮಿಡೀಸ್ ಏನಿದೆ ಅದನ್ನ ಮಾಡೋದ್ರಿಂದ, ಫಾಲೋ ಮಾಡೋದ್ರಿಂದ, ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಓಕೆ, ಮೊದಲನೇದಾಗಿ ನಾನು ನಿಮ್ಮ ಎನರ್ಜೀಸ್ನ ಚೆಕ್ ಮಾಡ್ತೀನಿ, ರೆಸನೇಟ್ ಆಗತ್ತಾ ನೋಡಿ. ಓಕೆ, ಹಾಗೇನೆ ಸುಮಾರಷ್ಟು ವಿವರ್ಸು ನನಗಾಗಿ, ನನ್ನ ಪರಿವಾರದ ಸದಸ್ಯರಿಗಾಗಿ ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ, ಗಾಡ್ ಬ್ಲೆಸ್ ಯು ಅಂತ ಹರಿಸಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಅನ್ನ ನಾನು, ನನ್ನ ಪರಿವಾರದವರು ಸ್ವೀಕಾರ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಒಂದು ಜೀವನದಲ್ಲಿ ಆಯುಷ್ಯ, ಆರೋಗ್ಯವನ್ನ ಕೊಟ್ಟು, ಐಶ್ವರ್ಯವನ್ನ ಕೊಟ್ಟು ದೇವರು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ಸದ್ಗತಿಯನ್ನ ಮಾಡ್ಲಿ ಅಂತೇಳಿ ನಾನು ಕೂಡ ಹರಿಸ್ತೀನಿ ಅಂಡ್ ಭಾವಿಸ್ತೀನಿ ಅಂಡ್ ಪ್ರೇಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಹರಕೆ, ನಿಮ್ಮ ಆಶೀರ್ವಾದದಿಂದಾಗಿ ಇವತ್ತು ರೇಖಿ ವಿದ್ಯಾಲಯ ಒಂದು ಒಳ್ಳೆ ರೀತಿಯಲ್ಲಿ ಗ್ರೋತ್ ಅನ್ನ ಮಾಡ್ತಾ ಇದೆ. ಸೊ ಆಲ್ಸೋ ಯಾರೆಲ್ಲ ಕ್ಲೈಂಟ್ ಆಗಿ ನನ್ನ ಲೈಫಲ್ಲಿ ಬಂದ್ರಿ, ಯಾರೆಲ್ಲ ಸ್ಟೂಡೆಂಟ್ ಆಗಿ ನನ್ನ ಲೈಫಲ್ಲಿ ಬಂದ್ರಿ, ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಿಕಾಸ್ ನೀವೆಲ್ಲ ಬಂದಿದ್ರಿಂದಾನೇ ನಾನು ಒಂದೊಂದೇ ಮೆಟ್ಲನ್ನ ಏರ್ತಾ ಹೋಗಿದ್ದೀನಿ. ನನ್ನ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿ ವೋಕಲ್ಟ್ ಫೀಲ್ಡ್ ನಾಲೆಡ್ಜ್ ಅನ್ನ ಗೇನ್ ಮಾಡಕ್ಕೆ, ವಿದ್ಯೆಯನ್ನ ಕಲಿಯಕ್ಕೆ ನಿಮ್ಮ ಆ ಒಂದು ಬ್ಲೆಸ್ಸಿಂಗ್ಸ್ ಅಮೌಂಟ್ ಏನಿದೆ ಅದು ನನಗೆ ಹೆಲ್ಪ್ ಆಗಿದೆ. ಸೊ ಈ ಕಾರಣದಿಂದ ನಾನು ಒಂದೊಂದೇ ಲೆವೆಲ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆಲ್ಮೋಸ್ಟ್ ನಾನು ಯಾವ್ಯಾವ ಫೀಲ್ಡ್ ಅಲ್ಲಿ ಇದ್ದಿದ್ದು, ಯಾವ್ಯಾವ ಒಂದು ನಾಲೆಡ್ಜ್ ಅನ್ನ ತಗೊಂಡಿದ್ದೆ ಆ ಎಲ್ಲ ನಾಲೆಡ್ಜ್ ಅಲ್ಲಿ ಫೈನಲ್ ಡಿಗ್ರಿಗಳಾಗಿದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಹಾರೈಕೆ, ಆಶೀರ್ವಾದದಿಂದಾಗಿ ಸೊ ನಾನು ಒಂದು ಮಟ್ಟವನ್ನ, ಒಂದು ಸ್ಥಾನವನ್ನ ರೀಚ್ ಮಾಡೋಕೆ ಹೆಲ್ಪ್ ಆಗಿದೆ ಫೈನಾನ್ಷಿಯಲ್. ಯಾಕಂದ್ರೆ ನಾನು ನನ್ನ ಗುರುಗಳಿಗೆ ಫೀಸ್ ಕಟ್ಟಬೇಕು. ಸೊ ನನಗೆ ಫೀಸ್ ಕಟ್ಟಬೇಕು ಅಂದ್ರೆ ಸೊ ನೀವೆಲ್ಲ ಕ್ಲೈಂಟ್ ಆಗಿ, ಸ್ಟೂಡೆಂಟ್ ಆಗಿ ನನ್ನ ಲೈಫಲ್ಲಿ ಬಂದಿದ್ದಕ್ಕೇನೆ ಅದನ್ನ ಅಚೀವ್ ಮಾಡೋಕ್ಕಾಯ್ತು. ಸೊ ಇದರಿಂದಾಗಿ
ನನ್ನ ಗ್ರೋತ್ ಆಗಿದೆ. ಸೊ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೊತೆಗೆ ನಾನು ಪ್ರತಿದಿನ ನನ್ನ ಒಂದು ಮೆಡಿಟೇಷನ್ ಸಮಯದಲ್ಲಿ ನಿಮ್ಮೆಲ್ರಿಗೂ ಬ್ಲೆಸ್ಸಿಂಗ್ಸ್ ಸಿಗಲಿ. ಆ್ಯಂಡ್ ಯಾರೆಲ್ಲ ಕ್ಲೈಂಟ್ ಆಗಿ ಬರ್ತಾರೆ, ಯಾರೆಲ್ಲ ಸ್ಟೂಡೆಂಟ್ ಆಗಿ ಬರ್ತಾರೆ, ಅವರಿಗೆ ಸ್ಪೆಷಲ್ ಆಗಿ ಕೂಡ ನಾನು ಪ್ರೇಯರ್ ಮಾಡ್ತಾ ಇರ್ತೀನಿ. ಸೊ ಆ ಪ್ರೇಯರ್ ಅನ್ನು ಕೂಡ ನೀವು ಯೂನಿವರ್ಸ್ ಇಂದ ಬ್ಲೆಸ್ಸಿಂಗ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ರೀಡಿಂಗ್ ಹೇಗೆ ಬಂದರೂ ಅದನ್ನು ಸ್ವೀಕಾರ ಮಾಡಕ್ ಟ್ರೈ ಮಾಡಿ. ಯಾಕಂದ್ರೆ ನಿಮ್ಮ ಬಗ್ಗೆ ಇಲ್ಲಿ ನಾನು ಎನರ್ಜೀಸ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ನಿಮ್ಮನ್ನ ನೀವು ಅರಿಯೋದು ತುಂಬಾ ಅಗತ್ಯ ಇದೆ. ಅಂದ್ರೆ ನಾವು ಪ್ರಪಂಚವನ್ನ ತಿಳ್ಕೋಬೇಕು ಅಂತ ಹೇಳ್ತೀವಲ್ಲ, ಸೊ ನಿಮ್ಮೊಳಗೆ ನಿಮ್ಮದೇ ಆದಂತಹ ಪ್ರಪಂಚ ಇದೆ. ಆ ಪ್ರಪಂಚವನ್ನ ತಿಳ್ಕೋಬೇಕಾಗಿದೆ ಇವಾಗ. ಓಕೆ, ನಿಮ್ಮ ಕರೆಂಟ್ ಎನರ್ಜೀಸು ನಿಮ್ಮನ್ನ ನೀವು ಅರಿಬೇಕಾಗಿದೆ. ಓಕೆ, ಸೊ ನಿಮ್ಮ ಯೋಚನಾ ಶಕ್ತಿಯನ್ನ ಉಲ್ಟಾ ಮಾಡಬೇಕಾಗಿದೆ ಇವಾಗ. ಓಕೆ, ಸೊ ಹಾಗಿದ್ರೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು. ನಿಮ್ಮ ಎನರ್ಜೀಸ್ ಹೇಗಿದೆ ನೋಡ್ರಿ. ಕನ್ಫ್ಯೂಷನ್ ಇದೆ, ಎಮೋಷನಲಿ ಹರ್ಟ್ ಆಗ್ತಾ ಇದ್ದೀರಿ, ಬ್ಲಾಕೇಜ್ ಆಗ್ತಾ ಇದೆ, ನಿಮ್ ಲೈಫಲ್ಲಿ ಅಪರ್ಚುನಿಟೀಸ್ ಬರ್ತಾ ಇದೆ, ಆಫರ್ ಬರ್ತಾ ಇರ್ಬೋದು, ಅಥವಾ ಪ್ರಪೋಸಲ್ಸ್ ಬರ್ತಾ ಇದೆ. ಬಟ್ ನಿಮ್ಗೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹುಶಃ ಪಾಸ್ಟ್ ಅಲ್ಲಿ ನಿಮ್ಗೆ ಹಾರ್ಟ್ ಬ್ರೋಕನ್ ಎನರ್ಜಿ ಆಗಿರ್ಬೋದು, ಯಾರಾದ್ರೂ ಮೋಸ ಮಾಡಿರ್ಬೋದು, ಪ್ರೀತಿ ಮಾಡ್ತೀನಿ, ಮದ್ವೆ ಆಗ್ತೀನಿ, ಸ್ಟೆಬಿಲಿಟಿ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿರಬಹುದು. ಸೊ ಈ ಕಾರಣದಿಂದ ನೀವು ಅವರಿಗೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಅರ್ಪಿಸ್ಕೊಂಡಿದ್ರಿ. ಬಹುಶಃ ಫಿಸಿಕಲಿ ಕೂಡ ಆಗಿದ್ದೀರಿ ಮದ್ವೆಗೆ ಮುಂಚೆನೆ. ಓಕೆ, ಬಟ್ ಏನಾಗಿದೆ, ಈ ಅವ್ರು ನಿಮ್ಮನ್ನ ಬಿಟ್ಟೋಗಿದ್ದಾರೆ. ಓಕೆ, ಬಟ್ ಈಗ ನೀವು ಅವರನ್ನ ಬಿಟ್ಟು ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಒಪ್ತಾ ಇಲ್ಲ. ಸೊ ನಿಮ್ಮ ಹೃದಯದ ಬಾಗಿಲನ್ನ ನೀವು ಮುಚ್ಕೊಂಡ್ಬಿಟ್ಟಿದ್ದೀರಿ. ಸೊ ಈ ಕಾರಣದಿಂದ ನೀವು ಇಲ್ಲಿ ಲೈಫ್ ಅಲ್ಲಿ ಸ್ಟ್ರಗಲ್ ಫೇಸ್ ಮಾಡ್ತಾ ಇದ್ದೀರಿ. ಯಾರೋ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತಂದ್ರೆ, ನಿಮ್ಮ ಲೈಫಲ್ಲಿ ಅವ್ರು ಬಂದ್ ಹೋಗಿದ್ದಾರೆ ಅಂತ ಅಂದಮೇಲೆ ನಿಮ್ಮ ಪಾಲಿಗೆ ಅವರೇ ಎಲ್ಲ ಆಗಿದ್ರು, ಅವರೇ ಕಂಪ್ಲೀಟ್ ವರ್ಲ್ಡ್ ಆಗಿದ್ರು. ಓಕೆ, ಅವ್ರು ಕೆಟ್ಟೋರೋ ಒಳ್ಳೆರೋ ಅದು ನಿಮಗೆ ಬೇಡ ಆಗಿತ್ತು. ಅವ್ರ ಬಾಯಲ್ಲಿ ಬರೋ ಮಾತುಗಳು ಕೆಟ್ಟದ್ದೋ ಒಳ್ಳೇದೋ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮನ್ನ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಬಹುಶಃ ಇಲ್ಲಿ ಎಷ್ಟೊಂದು ಜನಕ್ಕೆ ಇದು ಯಾರು ಮ್ಯಾರೇಜ್ ಆಗಿದ್ದೀರಿ ಈಗ, ಇದು ನಿಮ್ಮ ಪಾಸ್ಟ್ ಎನರ್ಜೀಸ್ ಕೂಡ ಇದ್ದಿರಬಹುದು. ಓಕೆ, ಸೊ ಕೆಲವರು ಇಲ್ಲಿ ನೀವೇನ್ ಮ್ಯಾರೇಜ್ ಆಗಿದ್ರಿ, ಸೊ ನೀವು ಅವ್ರನ್ನ ಬಿಟ್ಟಿದ್ದೀರಿ, ಮ್ಯಾರೇಜ್ ಆಗಿದ್ದೀರಿ, ಕರೆಂಟ್ ಪರ್ಸನ್ ಮ್ಯಾರೇಜ್ ಆಗಿದ್ರಿ. ಓಕೆ, ಬಟ್ ಇದು ಹಿಂದಿಂದ ಎನರ್ಜೀಸು ಇರ್ಬೋದು, ಯಾಕೋ ನನಗೆ ಹಾಗೆ ಫೀಲ್ ಆಗ್ತಾ ಇದೆ ಇಲ್ಲಿ. ಅಂಡ್ ಇಲ್ಲಿ ಯಾರು ಪ್ರೆಸೆಂಟ್ ಅಲ್ಲಿ ಮ್ಯಾರೇಜ್ ಆಗಿಲ್ಲ, ಮ್ಯಾರೇಜ್ ಬಯಸ್ತಾ ಇದ್ದೀರಿ, ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಒಳಗಾಗಿದ್ದೀರಿ. ಸೊ ಇದು ನಿಮ್ಮ ಎನರ್ಜೀಸ್ ಆಗಿರ್ಬೋದು. ಸೊ ಈ ಎಲ್ಲೋ ಒಂದ್ ಕಡೆ ದುಃಖ ನಿಮ್ಮನ್ನ ಆಳವಾಗಿ ಬೇರೂರಿದೆ ಅದು. ಓಕೆ, ಸೊ ಹಾಗಾಗಿ ಬರುವಂತಹ ವ್ಯಕ್ತಿ ಅದು ಸಮ್ಟೈಮ್ಸ್ ನಿಮಗೇನಂದ್ರೆ ಬರೇ ರೊಮ್ಯಾಂಟಿಕ್ ಪರ್ಸನ್ ಅಂತ ಅಲ್ಲ, ನಾನ್ ರೊಮ್ಯಾಂಟಿಕ್ ಪರ್ಸನ್ ವೈಸು ಕೂಡ ನೀವು ಯಾರನ್ನಾರು ನಂಬೇಕು ಅಂದ್ರೆ ತುಂಬಾ ಕಷ್ಟಪಡ್ತೀರಿ. ನಂಬ್ಲಾ ಬೇಡವಾ, ಅವ್ರು ಸರಿ ಹೌದೋ ಇಲ್ವೋ, ತಪ್ಪು ಹೌದಲ್ಲ. ಸಮ್ಟೈಮ್ಸ್ ನಿಮಗೆ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ತಗೊಳಕ್ಕೂ ಇದು ಹೌದೋ ಅಲ್ವೋ, ಸರಿಯಾಗಿ ಹೇಳ್ತಾರೋ ಇಲ್ವೋ, ಆನ್ಸರ್ ಸರಿಯಾಗಿ ಬರತ್ತೋ ಇಲ್ವೋ. ಓಕೆ, ಆನ್ಸರ್ ಇಲ್ಲಿ ಸಮ್ಟೈಮ್ಸ್ ಇಲ್ಲಿ ಬೇಡ ಬಿಟ್ಬಿಡಿ ಅಂತ ಅಂದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ, ಇವರೇ ಸುಳ್ಳು ಹೇಳ್ತಿದ್ದಾರೆ, ಯಾಕಂದ್ರೆ ಇದು ಥರ್ಡ್ ಪಾರ್ಟಿ ಸಿಚುಯೇಷನ್, ಹಾಗಾಗಿ ಬಿಡಕ್ ಹೇಳ್ತಾ ಇದ್ದಾರೆ, ಅದು ತಪ್ಪು, ನನ್ ಮನ್ಸ್ ಹಂಗ ಹೇಳ್ತಾ ಇಲ್ಲ. ಸೊ ನಾ ರೈಟ್ ಗೈಡೆನ್ಸ್ ಕೊಟ್ರು ಕೂಡ ನೀವೇ ಅದನ್ನ ರಾಂಗ್ ಆಗಿ ತಿಳ್ಕೊಂತಾ ಇರ್ತೀರಾ. ಸೊ ಈ ತರದೊಂದು ಎನರ್ಜೀಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಮೆಂಟಲಿಯಲ್ಲಿ ಆ ಪರ್ಸನ್ ತುಂಬಾ ಒಳ್ಳೆಯವರು. ಓಕೆ, ಅಥವಾ ದ್ರೋಹ ಮಾಡಿದ್ರೆ ಇಂಥ ದ್ರೋಹ ಮಾಡಿರ್ತಕ್ಕಂಥ ಪರ್ಸನ್ಗೆ ನಾನು ಹೆಂಗ್ ಮನ್ಸ್ ಕೊಟ್ಟೆ, ಓಕೆ, ನಾನು ಹೇಗೆ ಪ್ರೀತಿ ಮಾಡಕ್ ಸಾಧ್ಯ ಆಯ್ತು, ಓಕೆ, ನನಗೆ ಹೇಗೆ ಮೋಸ ಮಾಡಿದ್ರು, ನಾನು ಇಷ್ಟು ಪ್ಯೂರ್ ಮನಸ್ಸಿಂದ ಪ್ಯೂರ್ ಲವ್ ಅನ್ನ ಕೊಟ್ಟೆ. ಓಕೆ, ಅವ್ರು ಕೇಳಿದನ್ನೆಲ್ಲ ಕೊಟ್ಟೆ, ಇನ್ಕ್ಲೂಡಿಂಗ್ ನೀವು ಬಹುಶಃ ಅವ್ರಿಗೆ ಜಾಬ್ ಕೊಡ್ಸಿರ್ಬೋದು. ಓಕೆ, ಅಥವಾ ದುಡ್ಡು ಕೊಟ್ಟಿರ್ಬೋದು ಸಮಯಕ್ಕೆ ಸಂದರ್ಭಕ್ಕೆ, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ನೀವು ಹೆಲ್ಪ್ ಮಾಡಿರ್ಬೋದು. ಅದೆಲ್ಲವನ್ನ ಅವ್ರು ಮರ್ತು ನಿಮ್ಮನ್ನ ಬಿಟ್ಟು ಹೋಗಕ್ ಹೇಗ್ ಸಾಧ್ಯ, ಇದೆಲ್ಲವನ್ನ ನೋಡ್ತಾ ಇದ್ರಿ. ಸೊ ಸಮ್ಟೈಮ್ಸ್ ನೀವೇನಂತೀರಿ, ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ. ನನ್ನಂಗೆ ಇವತ್ತು ಎಷ್ಟು ಹರ್ಟ್ ಮಾಡಿದಾರೋ ಅದ್ರ 2 ಪಟ್ಟಷ್ಟು ಅವ್ರು ನೋವು ಅನುಭವಿಸ್ಮೇಲೆ ನನ್ನ ವ್ಯಾಲ್ಯೂ ಏನಂತ ಗೊತ್ತಾಗತ್ತೆ. ಅದಾದ್ಮೇಲೆ ಅವ್ರು ನನ್ನ ಹತ್ರ ವಾಪಸ್ ಬರ್ತಾರೆ ಅಂತೇಳಿ ಕೆಲವರು ಇಲ್ಲಿ ವಾಪಸ್ ಬರೋದನ್ನ ವೇಟ್ ಮಾಡ್ತಾ ಇದೀವಿ.
ಓಕೆ. ಬಟ್ ಕೆಲವರು ಏನ್ ಮಾಡ್ತಿದ್ರೆ ಅವರ ಜೀವನದಲ್ಲೂ ಅವ್ರು ಸರಿಯಾಗಿ ಪಾಠ ಕಲಿಬೇಕು. ಓಕೆ. ಒಬ್ಬ ಒಳ್ಳೆ ಪ್ಯೂರ್ ಹಾರ್ಟ್ ಇಂದ ಪ್ಯೂರ್ ಲವ್ ಕೊಟ್ಟಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಬುದ್ಧಿ ಇಲ್ಲ ಅಂತ ಅಂದ್ರೆ ಅವರಿಗೆ ಅವ್ರ ಜೀವನದಲ್ಲಿ ನನಗೆ ಹೆಂಗೆ ಹರ್ಟ್ ಆಯ್ತೋ ಅವ್ರ ಜೀವನದಲ್ಲೂ ಅವ್ರಿಗೂ ಹರ್ಟ್ ಮಾಡುವಂತ ವ್ಯಕ್ತಿ ಬಂದಾಗ ಅವರಿಗೆ ನನ್ನ ನೋವೇನಾಗತ್ತೆ, ನನ್ನ ದುಃಖ ಏನಾಗತ್ತೆ ಅನ್ನೋದು ಅರ್ಥ ಆಗತ್ತೆ. ಸೊ ದೇವರಲ್ಲಿ ನೀವು ಪ್ರೇಯರ್ ಮಾಡ್ತಾ ಇರ್ಬೋದು. ಇಲ್ಲಿ ಕೆಲವರು ನೀವು ಖುದ್ದು ಆ ಪರ್ಸನ್ನಿಗೆ ಬ್ಲ್ಯಾಕ್ ಮ್ಯಾಜಿಕ್, ಡಾರ್ಕ್ ಮ್ಯಾಜಿಕ್ ಎನರ್ಜಿಯಲ್ಲಿ ಹೋಗಿರ್ಬೋದು ಅಥವಾ ಸ್ಪೆಲ್ ವಗೇರನು ಮಾಡಿಸಿರ್ಬೋದು. ಓಕೆ. ಸೊ ಕ್ಯಾಂಡಲ್ ಸ್ಪೆಲ್ ಆಗಿರ್ಬೋದು ಅಥವಾ ಬೇರೆ ಏನೋ ಸ್ಪೆಲ್ಗಳಿರ್ಬೋದು ಅಥವಾ ಬೇರೆ ಏನೋ ಪೂಜಾ ವಿಧಾನಗಳಲ್ಲಿ ವಶೀಕರಣ ಮಾಡಿರೋದಾಗಿರ್ಬೋದು, ಅದನ್ನ ನೀವು ಮಾಡಿಸಿರ್ಬೋದು. ಓಕೆ. ಅಥವಾ ಅವ್ರು ಯಾರಾದ್ರೂ ನಿಮ್ಗೆ ಮಾಡಿಸಿರ್ಬೋದು. ಅಥವಾ ನೀವು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಏನಿದ್ದೀರಿ, ಸೊ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಹೋಗಕ್ಕೆ ಕಾರಣ ಬೇರೆ ಯಾರೋ ಅವರ ಮೇಲೆ ಸ್ಪೆಲ್ ವಗೇರ ಮಾಡಿಸಿ ವಶೀಕರಣ ಮಾಡಿಸಿ ಸೊ ಅವ್ರನ್ನ ನಿಮ್ಮಿಂದ ದೂರ ಮಾಡಿರ್ಬೋದು. ಈ ತರದೊಂದು ಸಿಚುಯೇಷನ್ ನನಗೆ ಕಾಣಿಸ್ತಾ ಇದೆ. ಓಕೆ. ಸೊ ಈಗ ನೀವು ಯೋಚನೆ ಮಾಡುವಂತಹ ರೀತಿಯನ್ನ ಬದಲಾಯಿಸ್ಕೋಬೇಕು. ಇದು ಗೈಡೆನ್ಸ್ ನಿಮಗೆ. ಓಕೆ. ನೋಡಿ, ಇದು ಉಲ್ಟಾ ಇದೆ ಕಾರ್ಡ್. ಆಕ್ಚುಲಿ ಈ ಮನುಷ್ಯ ಹಿಂಗೆ ಹ್ಯಾಂಗ್ ಆಗಿರ್ತಾನೆ ಅಂದ್ರೆ ಉಲ್ಟಾನೇ ಯೋಚನೆ ಮಾಡ್ತಾ ಇರ್ತಾನೆ. ಓಕೆ. ನಿಮ್ ಲೈಫ್ ಅಲ್ಲಿ ಹ್ಯಾಪಿನೆಸ್ ಬೇಕು, ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಬೇಕು, ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಬೇಕು, ಲಾಂಗ್ ಟರ್ಮ್ ಲೈಫ್ ಲೀಡ್ ಆಗ್ತಾ ಇರ್ಬೇಕು, ಬಟ್ ಖುಷಿ ಆಗಿರ್ಬೇಕು, ಜಾಯ್ಫುಲ್ ಆಗಿರ್ಬೇಕು ಅನ್ನೋದು ನಿಮ್ಮ ಆಸೆ. ಓಕೆನಾ. ಬಟ್ ಅದು ಆಗ್ತಾ ಇಲ್ಲ, ನೀವು ಅನ್ಕೊಂಡಾಗ ಯಾವ್ದು ನಡೀತಾ ಇಲ್ಲ. ಸೊ ಅಂದ ಮೇಲೆ ನೀವು ಹೀಗೆ ಯೋಚನೆ ಮಾಡ್ಬೇಕು, ಏನು ಅವ್ರ ಜೊತೆಗೆ ನನ್ನ ಲೈಫ್ ಲೀಡ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ಮೇಲೆ ಡೆಸ್ಟಿನಿಯಲ್ಲಿ ಅದಿಲ್ಲ ಇರ್ಬೋದು, ಅಥವಾ ನನ್ನ ಲೈಫಲ್ಲಿ ಪಾಠ ಕಲ್ಸಕ್ಕೋಸ್ಕರ ಅವ್ರು ನನ್ನ ಲೈಫಲ್ಲಿ ಬಂದಿರ್ಬೋದು, ಅಥವಾ ನಿಮ್ಮ ಮೂಲಕ ಅವ್ರೇನಾದ್ರೂ ಪಾಠ ಕಲಿಯೋದಿರ್ಬೋದು. ಸಮ್ಟೈಮ್ಸ್ ಏನಾಗತ್ತೆ ಅಂತಂದ್ರೆ ಕೆಲವು ಪರ್ಸನ್ಸ್ಗಳು ಚೀಟಿಂಗ್ ಎನರ್ಜಿಯನ್ನು ಹೊಂದಿರ್ತಾರೆ. ಓಕೆ. ಸೊ ಅವರು ಏನಾಗತ್ತೆ, ನಿಮ್ಮ ಒಂದು ಪ್ಯೂರ್ ಲವ್ನ ಅವ್ರಿಗೆ ಅರ್ಗಿಸ್ಕೊಳಕ್ಕಾಗಲ್ಲ. ಸಮ್ಟೈಮ್ಸ್ ಅವರಿಗೆ ಅವ್ರ ಆತ್ಮ ಹೇಳತ್ತೆ, ಅಷ್ಟೊಳ್ಳೆ ಹುಡುಗಿಗೆ ನೀನ್ ಮೋಸ ಮಾಡ್ತಾ ಇದೀಯಾ, ಅಥವಾ ಅಷ್ಟೊಳ್ಳೆ ಹುಡುಗನಿಗೆ ನೀನ್ ಮೋಸ ಮಾಡ್ತಾ ಇದೀಯಾ. ಅವ್ರ ಒಳಗೆ ಒಂದು ಗಿಲ್ಟ್ ಫೀಲ್ ಆಗ್ಬಿಟ್ಟು ನಿಮ್ಮನ್ನ ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಿಮ್ಗೆ ಅವ್ರಿಗಿಂತನೂ ಇನ್ನೂ ಉತ್ತಮವಾದಂತಹ ಪರ್ಸನ್ನು, ವ್ಯಾಲ್ಯೂಯಬಲ್ ಪರ್ಸನ್ನು, ನಿಮಗೆ ವರ್ದಿಯೇ ಇರೋಂತಹ ಪರ್ಸನ್ ಸಿಗ್ಬೇಕು. ಓಕೆ. ನಿಮ್ಮ ಒಂದು ಪ್ರೀತಿಗೆ ನಾನು ವರ್ದಿ ಪರ್ಸನ್ ಅಲ್ಲ, ಓಕೆ, ವ್ಯಾಲ್ಯೂಯಬಲ್ ಪರ್ಸನ್ ಅಲ್ಲ, ನಿನಗೆ ನಾನ್ ರೈಟ್ ಪರ್ಸನ್ ಅಲ್ಲ ಅನ್ನೋ ಕಾರಣದಿಂದನೂ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋ ಒಂದು ಚಾನ್ಸಸ್ ಇದೆ. ಸಮ್ಟೈಮ್ಸ್ ಇಲ್ಲಿ ನಿಮ್ಮ ಪೂರ್ವ ಜನ್ಮದ ಕರ್ಮದಿಂದಾಗಿ ಅವ್ರು ನಿಮ್ ಜೊತೆಗೆ ಕಾರ್ಮಿಕ್ ರಿಲೇಶನ್ಶಿಪ್ ಅನ್ನ, ಇಲ್ಲಿ ನನಗೆ ಸೋಲ್ಮೇಟ್ ಕನೆಕ್ಷನ್ ಗಿಂತ ಕಾರ್ಮಿಕ್ ರಿಲೇಶನ್ಶಿಪ್ ಕಾಣಿಸ್ತಾ ಇದೆ. ಸೊ ಕಾರ್ಮಿಕ್ ರಿಲೇಶನ್ಶಿಪ್ ಅಂದ್ರೆ ಇದು ಸಮ್ಟೈಮ್ಸ್ ಹಿಂದಿನ ಜನ್ಮದಲ್ಲಿ ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡಿರ್ತೀರಿ, ಬಟ್ ಅಲ್ಲೂ ಕೂಡ ಏನೋ ಒಂದು ಕಾರಣದಿಂದ ದೂರ ಆಗಿರ್ತೀರಿ. ಬಟ್ ಈ ಜನ್ಮದಲ್ಲಿ ಮತ್ತೆ ಸಿಕ್ಕ್ರಿ, ಫಿಸಿಕಲ್ ಆಗ್ತೀರಿ, ಅಲ್ಲಿಗೆ ಮುಗೀತು. ಅಂದ್ರೆ ನಿಮ್ಮ ಆಸೆ ಹಿಂದಿನ ಜನ್ಮದಲ್ಲೂ ಫಿಸಿಕಲ್ ಆಗೋದೇ ಆಗಿದ್ದಿರ್ಬೋದು. ಟ್ರೂ ಲವ್ ಆಗಿದ್ದಿದ್ರೆ ಫಿಸಿಕಲ್ ಆಗಕ್ಕೆ ಯಾರು ಆತುರ ಪಡೋದಿಲ್ಲ ಮೇನ್. ಓಕೆ. ಟ್ರೂ ಲವ್ ಅಲ್ಲಿ ಪರ್ಮಿಷನ್ ಇಲ್ಲದೆ ನಿಮ್ಮನ್ನ ಮುಟ್ಟಲ್ಲ. ಓಕೆ. ನಿಮ್ಮ ಪರ್ಮಿಷನ್ ಇಲ್ಲದೆ ಮುಟ್ಟಲ್ಲ. ಓಕೆ. ಆದ್ರೆ ಇಲ್ಲಿ ಕೆಲವ್ರದ್ದು ಲವ್ ಹೇಗಿರತ್ತಂದ್ರೆ ನಿಮ್ಮನ್ನ ಮುಟ್ಟಕ್ಕೆ, ನಿಮ್ಮನ್ನ ಟಚ್ ಮಾಡಕ್ಕೆ, ನಿಮ್ ಜೊತೆಗೆ ಫಿಸಿಕಲ್ ಇಂಟಿಮೆಸಿಗೆ ಒಳಗೋಸ್ಕರ ಒದ್ದಾಡ್ತಾ ಇರತ್ತೆ. ಸೊ ಅದು ಏನಾದ್ರೂ ಈಡೇರಿಲ್ಲ ಅಂದಾಗ ಈ ಜನ್ಮದಲ್ಲಿ ಅದು ಫುಲ್ಫಿಲ್ ಮಾಡ್ಕೊಳಕ್ಕೂ ಬಂದಿರ್ತಾರೆ ಸಮ್ಟೈಮ್ಸ್, ಆ ತರ ಎನರ್ಜೀಸ್ ಅಲ್ಲಿ ಇದ್ರೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಫಿಸಿಕಲ್ ನಿಮ್ ಜೊತೆಗೆ ಇಂಟಿಮೆಸಿಗೆ ಒಳಗಾಗಿರ್ತಾರೆ. ಸೊ ಆಮೇಲೆ ಅದು ಈಡೇರುತ್ತಲ್ವಾ, ಆಸೆ ಈಡೇರಿತು. ಸೊ ವಾಪಸ್ ಹೋಗ್ತಾರೆ ನಿಮ್ ಲೈಫ್ ಇಂದ. ಯಾಕಂದ್ರೆ ಪ್ರೀತಿ ಇಲ್ಲ. ಪ್ರೀತಿ ಇದ್ರೆ ಕಂಟಿನ್ಯೂ ಆಗಿ ನಿಮ್ ಜೊತೆಗಿರ್ತಾರೆ, ಕಷ್ಟದಲ್ಲೂ ನಿಮ್ ಜೊತೆಗಿರ್ತಾರೆ, ಸುಖದಲ್ಲೂ ನಿಮ್ ಜೊತೆಗಿರ್ತಾರೆ. ನಿಮಗೆ ಯಾರಾದ್ರೂ ಏನಾದ್ರು ಅಂದ್ರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಇದು ಪ್ರೊಟೆಕ್ಟ್ ಅಂದಿದ ತಕ್ಷಣ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಪ್ರೊಟೆಕ್ಟ್ ಮಾಡೋದಲ್ಲ, ಹೆಚ್ಚಿನದಾಗಿ ಪ್ರೊಟೆಕ್ಟ್ ಮಾಡೋದೇ ಹೆಣ್ಮಕ್ಳು ಗಂಡ್ಮಕ್ಳನ್ನ. ಓಕೆ. ಇದು ಗಮನದಲ್ಲಿರ್ಲಿ. ಹೆಣ್ಮಕ್ಳು ಒಂದು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಗಂಡ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ನೀವೆಲ್ಲೋ ಹೊರಗಡೆ ಹೋಗ್ತಾ ಇದ್ರಿಂದ ನಿಮಗೆ ತಿಲಕ ಹಚ್ಚಿ ಕಳಿಸ್ತಾರೆ, ಬಿಕಾಸ್ ನೀವು ಪ್ರೊಟೆಕ್ಟ್ ಆಗಿರ್ಲಿ ಅಂತ. ಯಾವ ರೀತಿಯಲ್ಲಿ, ಡಿವೈನ್ ಮೂಲಕ ಪ್ರೊಟೆಕ್ಟ್, ಅಂದ್ರೆ ನಿಮಗೆ ಪ್ರೊಟೆಕ್ಷನ್ ಮಾಡಕ್ಕೆ ದೇವರನ್ನ ಪ್ರಾರ್ಥನೆ ಮಾಡಿರ್ತಾರೆ. ಓಕೆ. ಬಟ್ ಇಲ್ಲಿ ಫಿಸಿಕಲ್ ಫಾರ್ಮ್ ಅಲ್ಲಿ ಅಂತ ಬಂದವಾಗ ನೀವು ಇನ್ನೊಬ್ಬ ಯಾವ್ದೋ ವ್ಯಕ್ತಿಯಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅವರಿಂದ ಪ್ರೊಟೆಕ್ಟ್ ಮಾಡೋದು ನಿಮ್ ಡ್ಯೂಟಿ ಆಗಿರ್ತದೆ ಇಲ್ಲಿ. ಓಕೆ. ನೀವು ಫಿಸಿಕಲ್ ವೈಸ್ ನಿಮ್ಮ ಪಾರ್ಟ್ನರ್ನ ಪ್ರೊಟೆಕ್ಟ್ ಮಾಡ್ತಾ ಇದೀರಿ ಅಂದ್ರೆ ಬೇರೆ ವ್ಯಕ್ತಿಗಳಿಂದ ಸಮಸ್ಯೆಗೆ ಒಳಗಾಗಬಾರ್ದು ಅಂತ. ಅಂದ್ರೆ ಸಮ್ ಟೈಮ್ಸ್ ಮೆಂಟಲಿ ಹಾರ್ಮ್ ಮಾಡ್ಬೋದು ಅಥವಾ ಫಿಸಿಕಲಿ ಹಾರ್ಮ್ ಮಾಡ್ಬೋದು, ಅವಾಗ ಪ್ರೊಟೆಕ್ಟ್ ಮಾಡೋ ಕೆಲಸ ನಿಮ್ದಾಗಿರುತ್ತೆ. ಏನು ಸಿನಿಮಾದಲ್ಲಿ ಹುಡುಗ ಬಚಾವ್ ಮಾಡ್ತಾನಲ್ಲ ಹಂಗೆ. ಆದ್ರೆ ಹೆಣ್ಮಕ್ಳು ಇನ್ನೂ ಸ್ಟ್ರಾಂಗ್ ಆಗಿ ಪ್ರೊಟೆಕ್ಷನ್ ಕೊಡ್ತಾರೆ ನಿಮಗೆ. ಹೆಂಗೆ,
ಸ್ಪಿರಿಚುವಲ್ ವೇಯಿಂದ ಕೊಡ್ತಾರೆ. ಓಕೆ, ಸೊ ನಿಮ್ಗೇನಾದ್ರೂ ಅನಾಹುತ ಆಗತ್ತಂತಂದ್ರೆ ಸಮ್ಟೈಮ್ಸ್ ಹೆಣ್ಮಕ್ಳು ನಿಮ್ಮನ್ನು ತಡಿತಾರೆ ಬೇಡ ಅಂತ. ಯಾಕೆ ಅಲ್ಲಿ ಹೋಗ್ಬೇಡ, ಹೀಗ್ ಮಾಡ್ಬೇಡ ಅಂತ ಹೇಳ್ತಾರೆ. ಓಕೆ, ನೀನು ಇಂಥ ಕಡೆ ನೀವೆಲ್ಲೋ ಟೂರ್ಗೆ ಹೋಗ್ತಾ ಇರ್ತೀರಿ, ಬೇಡ ಹೋಗೋದು ಅಂತ ಹೇಳಿರ್ತಾರೆ. ನೀವು ಅದ್ರ ಮಾತು ಮೀರಿ ಹೋಗಿರ್ತೀರಲ್ಲ, ಅಲ್ಲಿ ಆಕ್ಸಿಡೆಂಟ್ ಏನೇನೋ ಆಗಿರತ್ತ ಅನಾಹುತಗಳು. ಆಮೇಲೆ ಅಂತಾರೆ ಯಾಕಾರು ಮಾತು ಕೇಳಿಲ್ಲ ಅಂತ. ಕೆಲವ್ರಿಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ. ಒಮ್ಮೆ ಅವ್ರು ಹೇಳದ್ಮೇಲೆ ಕೇಳಬೇಕು ಅನ್ನೋದು ಅರ್ಥ ಆಗಿದ ತಕ್ಷಣ ಕೆಲವ್ರು ಕೇಳ್ತಾರೆ, ಇಲ್ಲಾಂದ್ರೆ ಇಲ್ಲ. ಓಕೆ, ಸಮ್ಟೈಮ್ಸ್ ನಿಮ್ಮ ತಾಯಿ ಮಾತಾಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಮಾತಾಗಿರ್ಬೋದು, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಅಕ್ಕಗಳು ಮಾತಾಗಿರ್ಬೋದು, ಅಥವಾ ತಂಗಿಯರ್ ಮಾತಾಗಿರ್ಬೋದು, ಅಥವಾ ನಿಮ್ಮ ಮಗಳೇ. ಓಕೆ, ನಿಮ್ಮ ಮಗಳೇ ನಿಮ್ಮನ್ನ ತಡಿತಾರೆ, ಅಥವಾ ನಿಮ್ಮ ಮಕ್ಕಳು ಬೇಬೀಸ್. ಫಾರ್ ಎಕ್ಸಾಂಪಲ್ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು, ಒಂದು 10 ವರ್ಷದ ಮಕ್ಕಳು ಕೂಡ ನಿಮ್ಗೆ ಏನಾದ್ರೂ ತಡೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಏನೋ ಅನಾಹುತ ಆಗೋದಿದೆ, ಸೊ ಹೋಗ್ಬಾರ್ದು ಅಂತ. ಹಂಗೂ ಅವ್ರು ಯಾರು ಇಲ್ಲ, ಪೆಟ್ಸು. ನಿಮ್ಮನ್ನ ಬೆಕ್ಕು ತಡೆಯುತ್ತೆ, ನಿಮ್ಮನ್ನ ನಾಯಿ ತಡೆಯುತ್ತೆ. ನಿಮ್ಮ ಮನೆಯಲ್ಲಿ ಸಾಕಿರ್ತಕ್ಕಂಥ ಪ್ರಾಣಿಗಳು ನಿಮ್ ಜೊತೆ ತುಂಬಾ ಕನೆಕ್ಷನ್ ಅನ್ನ ಹೊಂದಿದ್ರೆ ನಿಮ್ಮ ಪ್ರಾಣಿಗಳು, ನಿಮ್ಮ ಮನೆಯಲ್ಲಿ ಸಾಕಿರ್ತಕ್ಕಂಥ ಪ್ರಾಣಿಗಳು ತಡೆಯುತ್ತೆ. ಅದ್ ಯಾವ್ದೂ ಇಲ್ಲ ಅವಾಗ ಸ್ಟ್ರೀಟ್ ಡಾಗ್ಗಳು ನಿಮ್ಮನ್ನ ತಡೆಯುತ್ತೆ, ಅಥವಾ ಕತ್ತೆಗಳು ತಡಿಬಹುದು, ಅಥವಾ ಎಮ್ಮೆಗಳು ನಿಮ್ಮನ್ನ ತಡಿಬಹುದು. ಓಕೆ, ಹಂಗೂ ಅದು ಯಾರು ಇಲ್ಲ ಅಂತಂದ್ರೆ ನಿಮ್ಗೆ ಬೆಸ್ಟ್ ಫ್ರೆಂಡ್ ಆಗಿರೋರು, ಅಥವಾ ಯಾರೋ ಅನಾಮಿಕ ವ್ಯಕ್ತಿಗಳು ಒಂಚೂರು ಪರಿಚಯ ಇಲ್ಲ, ಅವ್ರು ನಿಮ್ಮನ್ನ ತಡಿಬಹುದು. ಸೊ ಇದೆಲ್ಲ ಜೀವನದ ಒಂದು ಪಾಠಗಳು. ಇವುಗಳನ್ನ ಸಣ್ಣ ಸಣ್ಣ ಥಿಂಗ್ಸ್. ಓಕೆ, ನಾವಿಲ್ಲಿ ತುಂಬಾ ದೊಡ್ಡದಾಗಿ ಲೈಫ್ ಲೀಡ್ ಮಾಡ್ತಾ ಇದೀವಿ, ದೊಡ್ಡದಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಗಲ್ಲ. ಸಣ್ಣ ಸಣ್ಣ ಥಿಂಗ್ಸೇ ನಮ್ಮ ಜೀವನದ ಪಾಠಗಳು. ಇವುಗಳನ್ನ ಅರ್ಥ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಈಗ ನೀವು ನಿಮ್ಮ ಪಾರ್ಟ್ನರ್ ಪ್ರತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಯಾರೋ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ಅವ್ರು ಬಿಟ್ಟು ಹೋಗಕ್ ಒಂದ್ ಕಾರಣ ಆಯ್ತು. ಸೊ ಅವ್ರನ್ನು ನೀವು ಕೂಡ ಬಿಟ್ಬಿಟ್ಟು ಅವ್ರನ್ನ ನೀವು ಕ್ಷಮಿಸ್ಬಿಟ್ಟು ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ಯಾಕಂದ್ರೆ ನಿಮಗೆ ಗಿಲ್ಟ್ ಫೀಲ್ ಆಗ್ಬಾರ್ದು ಅಲ್ವಾ? ನಿಮಗೂ ಹಂಗೂ ಗಿಲ್ಟ್ ಫೀಲ್ ಆಗ್ತಾ ಇತ್ತಂದ್ರೆ ನಿಮ್ಮನ್ನ ನೀವು ಕ್ಷಮಿಸ್ಕೊಂಡು ಆ ಒಂದು ಎನರ್ಜಿಸ್ ಇಂದ, ಆ ಒಂದು ಪರ್ಸನ್ ಇಂದ, ಆ ಒಂದು ಸಿಚುಯೇಷನ್ ಇಂದ ರಿಲೀಸ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಅಂದ್ರೆ ಇಲ್ಲಿ ನೋಡಿ, ಇದು ಡೆವಿಲ್ ಎನರ್ಜಿ ಇದೆ ಇಲ್ಲೂ. ಓಕೆ, ಇಲ್ಲೂ ಡೆವಿಲ್ ಎನರ್ಜಿ ಕನ್ಫರ್ಮ್ ಇದೆ. ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಿ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರಿ, ಅವುಗಳನ್ನ ನೀವು ರಿಲೀಸ್ ಮಾಡ್ಕೊಂಡು ಹೋಗ್ಬೇಕು. ಅವುಗಳನ್ನ ರಿಲೀಸ್ ಮಾಡಿದ್ರೆ ಮಾತ್ರ ನೀವು ಉತ್ತಮ ಜೀವನವನ್ನ ಜೀವಿಸಕ್ಕೆ ಹೆಲ್ಪ್ ಆಗತ್ತೆ. ಓಕೆ, ಅವಾಗ ಏನಾಗುತ್ತೆ ಇಲ್ಲಿ ನೋಡಿ. ಓಕೆ, ಸೊ ಒಂದು ಗೋಲ್ಡನ್ ಆಪರ್ಚುನಿಟೀಸ್ ನಿಮಗೆ ಬರುತ್ತೆ. ಈ ಡೆವಿಲ್ ಎನರ್ಜಿನ ನೀವು ತ್ಯಾಗ ಮಾಡಿಲ್ಲ ಅಂತಂದ್ರೆ ನಿಮ್ ಲೈಫ್ ಅಲ್ಲೇ ಸ್ಟಕ್ ಆಗತ್ತೆ. ಇದು ಹೋಗಲ್ಲ ವೀಲು. ಈ ಡೆವಿಲ್ ಹೋಗ್ಬೇಕು, ಡೆವಿಲ್ ಹೋದ್ರೇನೆ ಮತ್ತೆ ವೀಲ್ ತಿರ್ಗತ್ತೆ. ಸಮಟೈಮ್ಸ್ ನೀವು ನೋಡಿರ್ತಿರಲ್ಲ, ಈ ಕಾರು ಬೈಕ್ ಏನೋ ಒಂದು ಕೆಸರಾಗಿ ಸಿಕ್ಕೊಂಡಿರುತ್ತೆ, ಆ ವೀಲ್ ಹೋಗ್ತಾನೆ ಇರಲ್ಲ. ಒಂದ್ 4-5 ಜನ ಸೇರಿಸಿ ತಳ್ಳಿ ಅದು ಪುಷ್ ಮಾಡಿದ್ಮೇಲೆನೆ ಅದು ವೀಲ್ ಅದರಿಂದ ಹೊರಗಡೆ ಬಂದ್ರೇನೆ ಗಾಡಿ ಮುಂದೆ ಸಾಗೋದು. ನಿಮ್ ಲೈಫು ಹಾಗೇನೆ. ಸೊ ನೀವೆಲ್ಲಿ ಸ್ಟಕ್ ಫೀಲ್ ಆಗ್ತಾ ಇದ್ದೀರಿ ನೀವ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ನಿಮ್ಮನ್ನ ನೀವು ಅರಿಯೋದ ಅವಶ್ಯಕತೆ ಇದೆ. ನಿಮ್ಮನ್ನ ನೀವು ಅರಿಯೋದು, ನೀವು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮೊಳಗಿನ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಅಗತ್ಯ ಇದೆ. ಓಕೆ, ಆತ್ಮಕಥನ ಬುಕ್ಗಳು ನೋಡಿರ್ತೀರಲ್ಲ, ಹಂಗೆ ನಿಮ್ಮ ಬಗ್ಗೆ ನೀವು ತಿಳ್ಕೊಬೇಕಾಗಿದೆ. ನಿಮ್ಮ ಪುಸ್ತಕವನ್ನ ನೀವೇ ಓದ್ಬೇಕಾಗಿದೆ ಈಗ. ಓಕೆ, ನಿಮ್ಮ ಜೀವನದ, ನಿಮ್ಮ ಆತ್ಮದ ಕಥನವನ್ನ ನೀವು ಓದ್ಬೇಕಾಗಿದೆ. ಅಲ್ಲಿ ಎಲ್ಲಿ ಸ್ಟಕ್ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಒಂದು ಎನರ್ಜಿನ ಹೊರಗಡೆಯಿಂದ ಬರಬೇಕು. ಸೊ ಈ ತರದ ಎನರ್ಜಿ ಕಷ್ಟ ಆಗ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಮರೆಯಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ ಸರ್, ನಾನು ಏನ್ ಮಾಡ್ಬೇಕು? ಹೀಲಿಂಗ್ ತಗೋಬೇಕು. ಅಗತ್ಯ ಇದೆಯಾ? ಬನ್ನಿ, ಹೀಲಿಂಗ್ ಮಾಡ್ತೀವಿ. ಹೀಲಿಂಗ್ ಥ್ರೂ ನಿಮ್ಮ ಆ ಒಂದು ಪರ್ಸನ್, ಆ ಒಂದು ನೆಗೆಟಿವ್ ಸಿಚುಯೇಷನ್ ಆಗಿರ್ಬೋದು ಅಥವಾ ಪಾಸಿಟಿವೇ ಆಗಿರ್ಬೋದು, ಒಟ್ನಲ್ಲಿ ನೀವು ಆ ವ್ಯಕ್ತಿಯಿಂದ ಅಥವಾ ಆ ಸಿಚುಯೇಷನ್ ಇಂದ ಮರ್ತು ಗಿಲ್ಟ್ ಫೀಲ್ ಆಗ್ತಾ ಇದ್ರೆ ಆ ಗಿಲ್ಟ್ ಫೀಲ್ ಇಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಹೀಲಿಂಗ್ ಆಗ್ಬೇಕು. ಸೊ ಮಿನಿಮಮ್ ಒಂದು 11 ದಿನ 21 ದಿನ ಹೀಲಿಂಗ್ ಬೇಕಾಗತ್ತೆ. ಸೊ ಲೈವ್ ಅಲ್ಲಿ ವಿಡಿಯೋ ಕಾಲ್ ಥ್ರೂ ನಿಮಗೆ ಹೀಲಿಂಗ್ ಅನ್ನ ಸೆಂಡ್ ಮಾಡ್ತೀವಿ. ನಿಮಗೆ ಆ ಒಂದು ಎನರ್ಜಿಯಿಂದ ಹೊರಗಡೆ ಬರ್ಬೇಕಂದ್ರೆ ಹೀಲಿಂಗ್ ಮಾಡ್ಕೋಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿವರೆಗೂ ನಿಮ್ದೇ ಆಗೋಯ್ತು ಇವತ್ತು. ಯಾಕೋ ತುಂಬಾ ಲೆಂತಿ ಆಯ್ತು ವಿಡಿಯೋ ನಿಮ್ದೆ. ಓಕೆ, ನೋಡೋಣ. ನಿಮ್ಮ ಆ ಪರ್ಸನ್ ಹೆಸರನ್ನ ಹೇಳ್ಕೊಳ್ಳಿ. ಓಕೆ, ನಿಮ್ಗೆ ಯಾರಿಗಾರು ಫ್ಯೂಚರ್ ಸ್ಪಾಸ್ ಬಗ್ಗೆ ಹೇಗಿರತ್ತೆ, ಯಾವ ತರ ಬರತ್ತೆ ತಿಳ್ಕೊಳ್ಳೋದಿದ್ರೆ, ಆಸಕ್ತಿ ಇದ್ರೆ ಅದಕ್ಕೂ ಕೂಡ ಟ್ಯಾರೋ ಸೆಷನ್ ಅನ್ನ ಬುಕ್ ಮಾಡ್ಕೋಬಹುದು. ಅಥವಾ ಈಗಿರೋ ಪರ್ಸನ್ ಬಗ್ಗೆನೇ ತಿಳ್ಕೊಬೇಕಂದ್ರೂ ನಡೆಯುತ್ತೆ. ಅಂಡ್ ಆಲ್ಸೋ ಕೆರಿಯರ್ ವೈಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು. ಸೊ ನಿಮಗೆ ಯಾವ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ಇದೆ ನೀವು ತಿಳ್ಕೊಬಹುದು. ಅಂಡ್ ನಿಮ್ಮ ಭವಿಷ್ಯ, ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಎಲ್ಲವನ್ನೂ ತಿಳ್ಕೊಳ್ಳೋಕ್ಕೂ ಅವಕಾಶ ಇದೆ.
ಸೊ ನಿಮ್ಮನ್ನ ಬಿಟ್ಟೋಗಿರ್ತಕ್ಕಂತಹ ವ್ಯಕ್ತಿ ಏನಿದ್ದಾರೆ ಅವ್ರು ನಿಮ್ಮನ್ನ ನೆನ್ಪು ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಸಮ್ಟೈಮ್ಸ್ ನಿಮ್ಮನ್ನ ಬಹುಶಃ ನೀವು ಕೊಲೀಗ್ಸ್ ಆಗಿರ್ಬೋದು ಅಥವಾ ನಿಮ್ಮನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಸ್ವೀಕಾರ ಮಾಡಿರ್ಬೋದು. ಸೊ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಡಿವೋರ್ಸ್ ಆಗಿರ್ಬೋದು ಕೆಲವ್ರದಿಲ್ಲಿ. ಸೊ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು. ಸೆಕೆಂಡ್ ಮ್ಯಾರೇಜ್ ಆಗತ್ತಾ, ಸೆಕೆಂಡ್ ಮ್ಯಾರೇಜ್ ಆಗ್ಲಾ, ಅಥವಾ ನನ್ನ ಲೈಫಲ್ಲಿ ಯಾರಾದ್ರೂ ಪ್ರೀತಿಯನ್ನ ತುಂಬುವಂತ ವ್ಯಕ್ತಿ ಬರ್ತಾರಾ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಬರುವಂತಹ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ಸ್ ಏನಪ್ಪಾ ಅಂದ್ರೆ, ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಆ ವ್ಯಕ್ತಿಗಳು ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕೂ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಅವ್ರ ಹತ್ರ ಆಪರ್ಚುನಿಟೀಸ್ ಇದೆ ಬಹುಶಃ, ಅಥವಾ ಅವ್ರಿಗೆ ಅವ್ರ ಲೈಫಲ್ಲಿ ಇನ್ಯಾರೋ ಬಂದಿರೋ ಕಾರಣದಿಂದಾಗಿ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋಂತಹ ಒಂದು ಎನರ್ಜಿ ಕಾಣ್ತಾ ಇದೆ. ಓಕೆನಾ? ಹಾಗೇನೆ ನಿಮ್ ಜೊತೆಗೆ ಮಾತಾಡ್ಬೇಕು, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು, ಓಕೆ, ಮತ್ತೆ ಯೂನಿಯನ್ ಆಗ್ಬೇಕು ಅನ್ನೋ ಎನರ್ಜಿ ಇದೆ. ಓಕೆ, ಮತ್ತೆ ಅವ್ರು ನಿಮ್ ಜೊತೆಗೆ ಯೂನಿಯನ್ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ನೀವು ಅವಕಾಶ ಕೊಟ್ರೆ, ಓಕೆ, ನೀವು ಅವಕಾಶ ಕೊಟ್ರೆ ಅವ್ರು ವಾಪಸ್ ಬರೋ ಸಾಧ್ಯತೆ ಕಾಣಿಸ್ತಿದೆ. ಯಾರೆಲ್ಲ ವಾಪಸ್ ಬರ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಸಾಧ್ಯತೆ ಇದೆ. ಕೆಲವ್ರದಿಲ್ಲಿ 8 ವೀಕ್ ಆಗ್ಬೋದು, ಅಥವಾ 10 ವೀಕ್ ಆಗ್ಬೋದು, 11 ವೀಕ್ ಆಗ್ಬೋದು. ಕೆಲವ್ರದಿಲ್ಲಿ ಲೆಂತಿ ಪೀರಿಯಡ್ ಟೈಮ್ ಇದೆ. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಏನಾದ್ರು ಬಿಟ್ಟು ಹೋಗಿದ್ರೆ ಹೆಚ್ಚು ಕಮ್ಮಿ 8 ವರ್ಷನೂ ಆಗ್ಬೋದು, ಅಥವಾ 5 ವರ್ಷನೂ ಆಗ್ಬೋದು ವಾಪಸ್ ಬರಕ್ಕೆ. ಓಕೆ, ಯಾಕಂದ್ರೆ ಸಮ್ ಟೈಮ್ಸ್ ಅಷ್ಟೊಂದು ದೂರನೂ ಆಗ್ಬೋದು. ಓಕೆ, ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಕೆರಿಯರ್ ವೈಸ್ ದೂರ ಹೋಗಿರ್ಬೋದು, ಫೈನಾನ್ಷಿಯಲಿ ಅರ್ನ್ ಮಾಡಕ್ಕೆ ಔಟ್ ಆಫ್ ಕಂಟ್ರಿ ಹೋಗಿರ್ಬೋದು, ಔಟ್ ಆಫ್ ಸ್ಟೇಟ್ ಅಲ್ಲಿ ಹೋಗಿರ್ಬೋದು. ಓಕೆ, ಗೌರ್ಮೆಂಟ್ ಜಾಬೇ ಆಗಿರ್ಬೋದು ಅಥವಾ ಬಿಸ್ನೆಸ್ ವೈಸೇ ಆಗಿರ್ಬೋದು. ಸೊ ನಿಮ್ಮಿಂದ ಅವರು ದೂರ ಹೋಗ್ತಾ ಇರ್ತಾರೆ, ಅವ್ರಿಗೆ ಜರ್ನಿ ಜಾಸ್ತಿ. ಸೊ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಸೊ ಯಾವಾಗ್ಲೇ ಅವರು ನಿಮ್ಮನ್ನ ಬಂದು ಮೀಟ್ ಆದಾಗ ನಿಮ್ಗೆ ಏನಾದ್ರೂ ಒಂದು ಗಿಫ್ಟ್ ತಂದೆ ತರ್ತಾರೆ, ಕೊಡ್ತಾ ಇರ್ತಾರೆ. ಓಕೆ, ಸೊ ನಿಮ್ ಜೊತೆಗೆ ಹೆಚ್ಚು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಯಾವ್ದ್ರ ಥ್ರೂ? ವಿಡಿಯೋ ಕಾಲ್ ಥ್ರೂ. ಓಕೆ, ವಿಡಿಯೋ ಕಾಲ್ ಥ್ರೂ ಮೆಸೇಜ್ ಮಾಡ್ತಾ ಇರ್ಬೋದು, ವಿಡಿಯೋ ಕಾಲ್ ಥ್ರೂ ನಿಮ್ ಜೊತೆಗೆ ಮಾತಾಡ್ತಾ ಇರ್ಬೋದು, ಅಥವಾ ಮೆಸೇಜಸ್ ಗಳನ್ನ ಮಾಡ್ತಾ ಇರ್ಬೋದು. ಸಮ್ ಟೈಮ್ಸ್ ಆಗಲ್ಲ ಅಂತಂದಾಗ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಇನ್ನೇನೋ ಹೇಳ್ತಾ ಇರ್ಬೋದು, ಅಥವಾ ಅದನ್ನು ಹೇಳ್ದೇನೂ ಇರ್ಬೋದು. ಓಕೆ, ನಿಮ್ ಜೊತೆಗೆ ಮಾತಾಡಕ್ ಆಸೆ ಇದೆ, ನಿಮ್ ಜೊತೆಗೆ ಲೈಫ್ ಲೀಡ್ ಮಾಡಕ್ ಆಸೆ ಇದೆ. ಬಟ್ ಕೆರಿಯರ್ ವೈಸು ಫೈನಾನ್ಷಿಯಲಿ ಸ್ಟೇಬಲ್ ಆಗೋಕ್ಕೋಸ್ಕರ ಅವ್ರು ನಿಮ್ಮಿಂದ ದೂರ ಇರೋದು ಒಂದು ಎನರ್ಜಿ ಕಾಣಿಸ್ತಿದೆ. ಬಹುಶಃ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಆಗಿದ್ರೆ ಸೊ ಖಂಡಿತವಾಗ್ಲೂ ಇದು ರೆಸನೇಟ್ ಆಗುತ್ತೆ. ಅಥವಾ ಇಲ್ಲಿ ಯಾರಾದ್ರೂ ಲವರ್ಸ್ ಇದ್ದು ಸೊ ಕೆರಿಯರ್ ಇಂಪಾರ್ಟೆಂಟ್, ಮೊದಲು ಸ್ಟೇಬಲ್ ಆಗ್ಬಿಡೋಣ, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬಿಡೋಣ, ಆಮೇಲೆ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಮ್ಯಾರೇಜ್ ಆಗೋಣ ಅಂತ ಏನಾದ್ರೂ ಮಾತುಕತೆ ಆಡ್ಬಿಟ್ಟು ಅವರು ನಿಮ್ಮಿಂದ ದೂರ ಹೋಗಿರ್ಬೋದು, ಔಟ್ ಆಫ್ ಕಂಟ್ರಿ ಹೋಗಿರ್ಬೋದು, ಔಟ್ ಆಫ್ ಕಂಟ್ರಿ. ಓಕೆ, ಬೇರೆ ಕಂಟ್ರಿಯಲ್ಲಿ ಅವರು ಎಜುಕೇಶನ್ ಮಾಡ್ತಾ ಇರ್ಬೋದು, ಅಥವಾ ಟ್ರೈನಿಂಗ್ ಅವ್ರಿಗಿರ್ಬೋದು, ಅಥವಾ ಅವರು ಅಲ್ಲಿ ಜಾಬ್ ಅನ್ನ ಹುಡ್ಕೊಂತಾ ಇರ್ಬೋದು. ಬಿಕಾಸ್ ಅಲ್ಲಿ ಹೋಗಿ ಜಾಬ್ ಸೆಟಲ್ ಆದ್ರೆ ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಅವ್ರ ಥಾಟ್ ಅಂತೂ ಇದೆ, ಏನಂದ್ರೆ ನಿಮ್ ಜೊತೆಗೆ ಇರ್ಬೇಕು ಅಂತ. ಓಕೆ, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬಿಟ್ಟು ಆಮೇಲೆ ಮ್ಯಾರೇಜ್ ಆಗೋಣ, ಮ್ಯಾರೇಜ್ ಆಗ್ಬಿಟ್ಟು ಆಮೇಲೆ ನಿಮ್ಗೆ ಅಲ್ಲೇ ಒಂದು ರೂಮ್, ಮನೇನೋ ಬಾಡಿಗೆ ಮನೇನೋ ಏನೋ ಒಂದು ಮಾಡ್ಕೊಂಡು ಅಲ್ಲಿ ಸೆಟ್ಲ್ ಆಗೋಣ ಅಂತ ಇರೋದು ಕೂಡ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಯಾರು ನಿಮ್ಮ ಪರ್ಸನ್ ಅನ್ನು ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನ, ಸೊ ಅವರಿಗೆ ಮೇನ್ ಆಗಿ ಬೇರೆ ಆಫರ್ ಬಂದಿತ್ತು, ಅಥವಾ ಅವರ ಫ್ಯಾಮಿಲಿಯಲ್ಲಿ ಮ್ಯಾರೇಜ್ ಫಿಕ್ಸ್ ಮಾಡಿದ್ರು. ಓಕೆ, ಸೊ ಈ ಕಾರಣದಿಂದ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು ಕಾಣಿಸ್ತಾ ಇದೆ. ಓಕೆ, ಎಮೋಷನಲಿ ಡೌನ್ ಇದ್ದಾರೆ ಅವರು ಕೂಡ. ಅವ್ರ ತಲೆಯಲ್ಲೂ ಟೈಮ್ಸ್ ನಿಮ್ಮ ಪ್ರತಿ ನೆಗೆಟಿವ್ ಎನರ್ಜಿನೂ ಇದ್ದಿರ್ಬೋದು. ಅಂದ್ರೆ ಬಹುಶಃ ನೀವು ಕೇವಲ ದುಡ್ಡಿಗೆ ಹಣಕಾಸಿಗೋಸ್ಕರ ಬಂದಿರ್ಬೋದು, ಅಥವಾ ಕೇವಲ ಫಿಸಿಕಲ್ ಅಟ್ರಾಕ್ಷನ್ಗೋಸ್ಕರ ಬಂದಿರ್ಬೋದು. ಓಕೆ, ಅಥವಾ ಕೇವಲ ನನ್ನ ಜೊತೆಗೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಬಂದಿರ್ಬೋದು. ಕೆಲವ್ರನ್ನ ನಾನು ನೋಡಿದೀನಿ ಕಾಲೇಜ್ ಲೈಫ್ ಅಲ್ಲಿ ಸ್ಪೆಷಲಿ. ಓಕೆ, ಕಾಲೇಜ್ ಲೈಫ್ ಅಲ್ಲಿ ಸ್ಪೆಷಲಿ ಕಾಲೇಜಲ್ಲಿ ಒಬ್ಬೊಬ್ಬ ಹುಡುಗ ಒಬ್ಬೊಬ್ಬ ಹುಡುಗಿರ್ ಜೊತೆಗಿರ್ತಾರೆ. ಓಕೆ, ಡಿಗ್ರಿ ಮುಗಿದ ತಕ್ಷಣ ಅಥವಾ ಕಾಲೇಜ್ ಮುಗಿದ ತಕ್ಷಣ, ಫಿನಿಶಿಂಗ್ ಆಗಿದ ತಕ್ಷಣ ಆ ಒಂದು ಲವ್ ಅಲ್ಲಿಗೆ ಸ್ಟಾಪ್ ಆಯ್ತು. ಅದಾದ್ಮೇಲೆ ಅವ್ರ ಪಾಡಿಗವರು ಇವ್ರ ಪಾಡಿಗವರು ಈ ಹುಡುಗಿ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನ ಮದ್ವೆ ಆಗುವಂಥದ್ದು. ಹಾಗೇನೆ ಆ ಹುಡುಗ ಇನ್ನೆಲ್ಲೋ ಕೆರಿಯರ್ ಅಲ್ಲಿ ಸ್ಟೇಬಲ್ ಆಗೋದು, ಅಲ್ಲಿ ಯಾರೋ ಹುಡುಗಿ ಜೊತೆಗೆ ಅಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಆಮೇಲೆ ಮನೇಲಿ ಯಾರು ತೋರಿಸಿದ್ರೆ ಅಲ್ಲಿ ಮದ್ವೆ ಆಗೋದು. ಈ ತರದೊಂದು ಎನರ್ಜಿಸ್ ನಾನು ಆಕ್ಚುಲಿ ಕಣ್ಣಾರೆ ನೋಡಿದೀನಿ.
ಓಕೆ, ಕಣ್ಣಾರೆ ನೋಡಿದೀನಿ. ಸೊ ಅಂತ ಒಂದು ಎನರ್ಜೀಸ್ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಕಾಲೇಜ್ ಲೈಫಲ್ಲಿ ನೀವು ಚೆನ್ನಾಗಿದ್ರಿ, ಅಥವಾ ನೀವು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಒಳ್ಳೆ ಕೊಲೀಗ್ಸ್ ಆಗಿದ್ರಿ, ಅಲ್ಲಿ ಒಂದು ಉತ್ತಮ ಬಾಂಧವ್ಯ ಬೆಳೀತು, ನಿಮ್ಮ ಇಬ್ಬರ ನಡುವೆ ಒಂದು ಸ್ನೇಹ ಭಾವ ಬೆಳೀತು. ಆ ಸ್ನೇಹ ಭಾವ ಪ್ರೇಮಕ್ಕೆ ತಿರುಗಿತು. ಆ ಪ್ರೇಮಕ್ಕೆ ತಿರುಗದ ನಂತರ ನೀವು ಸ್ವಲ್ಪ ವರ್ಷ, ಬಹುಶಃ ಒಂದು 3 ವರ್ಷ ಅಥವಾ 8 ವರ್ಷ, 8 ತಿಂಗಳು, 9 ತಿಂಗಳು, ಅಥವಾ ಒಂದು 5-6 ತಿಂಗಳು, ಓಕೆ, ಅಥವಾ 3 ವರ್ಷ 5 ತಿಂಗಳು, 3 ವರ್ಷ 6 ತಿಂಗಳು, 3 ವರ್ಷ 8 ತಿಂಗಳು, ಓಕೆ, 3 ವರ್ಷ 1 ವೀಕು. ಸೊ ಹೀಗೆ ನಿಮ್ಮ ಒಂದು ಡಿಗ್ರಿ ಕಂಪ್ಲೀಷನ್ ಆಗೋವರೆಗೂ ನೀವು ಜೊತೆಯಾಗಿದ್ದು, ಅದಾದ್ಮೇಲೆ ಡಿಗ್ರಿ ಕಂಪ್ಲೀಷನ್ ಆಗಿದ ತಕ್ಷಣ ಬಹುಶಃ ನೀವಿಬ್ರು ಮತ್ತೆ ಮೀಟ್ ಆಗಕ್ ಆಗಿಲ್ಲ ಇರ್ಬೋದು, ಯಾಕಂದ್ರೆ ಅಂತಹ ಒಂದು ಅವಕಾಶಗಳು ನಿಮಗೆ ಸಿಕ್ಕಿಲ್ಲ ಇರ್ಬೋದು. ಬಟ್ ಸಮ್ಟೈಮ್ಸ್ ಕೆಲವೊಂದು ಸೆಲೆಬ್ರೇಷನ್ಸ್ ಇತ್ತು, ಫ್ರೆಂಡ್ಸ್ ಮ್ಯಾರೇಜು ಅಥವಾ ಅವ್ರದ್ದೇನೋ ಈವೆಂಟ್ಸ್ ಗಳಿತ್ತು, ಆ ಈವೆಂಟ್ಸ್ ಅಲ್ಲಿ ನೀವು ಪದೇ ಪದೇ ಮೀಟ್ ಆಗ್ತಿದ್ದಿರಬಹುದು. ಓಕೆ, ಸೊ ಅಂತ ಟೈಮಲ್ಲಿ ನೀವು ಮಾತಾಡ್ಕೊಂಡಿದ್ದಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಪ್ರೀತಿ ಕೆಲವೊಬ್ಬರಲ್ಲಿ ಕಾಣಿಸ್ತಾ ಇಲ್ಲ. ನಿಮ್ಮ ಒಳಗೆ ಪ್ರೀತಿ ಇತ್ತಂದ್ರೆ ಆ ಪರ್ಸನ್ ಒಳಗೆ ಪ್ರೀತಿ ಕಾಣಿಸ್ತಾ ಇಲ್ಲ, ಅಥವಾ ಆ ಪರ್ಸನ್ ಒಳಗೆ ಪ್ರೀತಿ ಇತ್ತು ಅಂದ್ರೆ ನಿಮ್ಮೊಳಗೆ ಪ್ರೀತಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನೀವು ಅನಲೈಸ್ ಮಾಡ್ತಾ ಇದ್ರಿ, ಇದು ನಿಜವಾಗ್ಲೂ ಟ್ರೂ ಲವ್ ಅಥವಾ ಜಸ್ಟ್ ಫಾರ್ ಅಟ್ರಾಕ್ಷನ್, ಈ ತರನು ನೀವು ಮತ್ತೆ ಆ ಪಾರ್ಟ್ನರ್ ಕೂಡ ನೆನೆಸ್ತಾ ಇರೋದು, ಯೋಚನೆ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಓಕೆ, ಸೊ ಏನಪ್ಪಾ ಅಂದ್ರೆ ಅವ್ರ ಲೈಫಲ್ಲಿ ಯಾರೇ ಬಂದಿದ್ರು, ಅವ್ರ ಲೈಫಲ್ಲಿ ಯಾರೇ ಇದ್ರು, ಅಥವಾ ಅವರು ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನಾರು ಮದ್ವೆ ಆಗಿದ್ರು, ನಿಮ್ಮ ಬಗ್ಗೆ ಯೋಚನೆ ಅವರಿಗೆ ಸದಾ ಇರತ್ತೆ, ಸದಾ ನಿಮ್ಮ ನೆನಪು ಅವರಿಗೆ ಕಾಡ್ತಾ ಇರತ್ತೆ. ಓಕೆ, ಸದಾ ಅವ್ರ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತಾ ಇತ್ತಂದ್ರೆ ಅವ್ರಿಗೆ ತಕ್ಷಣ ನೆನಪಾಗದೆ ನೀವು. ಏನೋ ಒಂದು ಇನ್ಸಿಡೆಂಟು, ಅಥವಾ ಏನೋ ಒಂದು ಹಾಡು, ಅಥವಾ ಯಾವುದೋ ಒಂದು ಮೂವಿ, ಅಥವಾ ಅವರ ಲೈಫಲ್ಲಿ ಇರುವಂತಹ ಸುತ್ತಮುತ್ತ ಜನರ ನಡುವೆ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೀತಾ ಅಂದ್ರೆ ತಕ್ಷಣ ನೀವು ನೆನಪಾಗೋದು ಇಲ್ಲಿ ಕಾಣಿಸ್ತಾ ಇದೆ. ಕ್ಲಿಯರ್ ಆಗಿ ನಿಮ್ಮ ಬಗ್ಗೆ ಯೋಚಿಸ್ತಾರೆ. ಓಕೆ, ಬಟ್ ನಿಮಗೆ ಸ್ಟ್ಯಾಂಡ್ ಕೊಡೋ ಎನರ್ಜಿ ಕಾಣಿಸ್ತಾ ಇಲ್ಲ. ಓಕೆ, ಕೆಲವರಿಗೆ ಇನ್ನು ಯಾರು ಮ್ಯಾರೇಜ್ ಆಗಿಲ್ಲ, ಯಾರಿಗೆ ಪಾರ್ಟ್ನರು ಇಲ್ಲ, ಸೊ ಫ್ಯೂಚರ್ ಸ್ಪಾಸ್ ಹೇಗಿರ್ತಾರೆ ಅಂತ ನೋಡೋದಾದ್ರೆ, ಸೊ ಅವ್ರ ಲೈಫಲ್ಲೂ ಹಾರ್ಟ್ ಬ್ರೋಕನ್ ಎನರ್ಜಿ ಆಗಿದೆ. ಅವ್ರಿಗೂ 1, 2, 3 ಹೀಗೆ ಸುಮಾರಷ್ಟು ಹುಡುಗಿರು ಅಥವಾ ಹುಡುಗರು ಅವ್ರ ಲೈಫಲ್ಲಿ ಬಂದು ಹೋಗಿರೋದಂತೂ ಗ್ಯಾರಂಟಿ ಇದೆ. ಸೊ ನೀವೇ ಅವರ ಲೈಫ್ ಪಾರ್ಟ್ನರ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಓಕೆ, ಸೊ ಅಲ್ಲೂ ಏನಪ್ಪಾ ಅಂದ್ರೆ ಮೆಸೇಜಸ್ ಇರತ್ತೆ, ವಿಡಿಯೋ ಕಾಲ್ಸ್ ಇರತ್ತೆ, ಹಸಿ ಬಿಸಿ ಮಾತುಗಳು ಇರ್ತದೆ. ಓಕೆ, ಗುಡ್ ನ್ಯೂಸ್ ಇರತ್ತೆ. ಓಕೆ, ನಿಮ್ಮ ಲೈಫಲ್ಲಿ ಯಾರು ಒಬ್ಬ ಒಳ್ಳೆ ಪಾರ್ಟ್ನರ್ ಬರ್ತಾನೆ ಅಂತಂದ್ರೆ ಎಮೋಷನಲಿ ಪರ್ಸನ್, ಬಟ್ ಎಮೋಷನಲಿ ಡೌನ್ ಆಗಿರೋ ಪರ್ಸನ್. ಅಂದ್ರೆ ಸಮ್ಟೈಮ್ಸ್ ರಿಲೇಶನ್ಶಿಪ್ ಅಲ್ಲಿ ನಂಬಿಕೆ ಇಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಲವ್ ಬಗ್ಗೆ ನಂಬಿಕೆನೂ ಇದೆ. ಈ ತರ ಅಂದ್ರೆ 50-50 ಎನರ್ಜಿ, ಸ್ವಲ್ಪ ನೆಗೆಟಿವ್ ಇರುತ್ತೆ, ಸ್ವಲ್ಪ ಪಾಸಿಟಿವ್ ಇರುತ್ತೆ ಇಂತಹ ವ್ಯಕ್ತಿ. ಸೊ ಒಂದು ಕೆರಿಯರ್ ಅಲ್ಲಿ ಸ್ಟೆಬಿಲಿಟಿ ಇರುವಂತಹ ವ್ಯಕ್ತಿ. ಸೊ ಅವರು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ವಿಮೆನ್ ಆಗಿರ್ಬೋದು, ಅಥವಾ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ ಅದು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋಂಥವ್ರು ಆಗಿರ್ಬೋದು, ಪ್ರೈವೇಟ್ ಜಾಬ್ ಅಲ್ಲಿ ಇದ್ರೂ ಕೂಡ ಪರ್ಮನೆಂಟ್ ಜಾಬ್ ಇರೋಂಥವ್ರು ಆಗಿರ್ಬೋದು. ಅಂಥವ್ರು ನಿಮ್ಮ ಲೈಫ್ ಅಲ್ಲಿ ಬರುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಬಟ್ ಮುಂದೆ ಮದ್ವೆ ಆಗಿದ್ರ ಮೇಲೂ ಕೂಡ, ಅಥವಾ ಮದುವೆ ಆಗುವಂತಹ ಸಮಯದಲ್ಲೇನೆ ಅವರು ಫೈನಾನ್ಷಿಯಲಿ ಸ್ಟಕ್ ಮಾಡ್ತಾ ಇರ್ಬೋದು. ಅವರು ಲೋನ್ ತಗೊಂಡಿರುವಂತಹ ವ್ಯಕ್ತಿ ಆಗಿರ್ಬೋದು, ಆ ಲೋನ್ ಹೇಗ್ ತೀರಿಸೋದು ಅನ್ನೋ ಯೋಚನೆ ಅವರನ್ನು ಕಾಡ್ತಾ ಇರ್ಬೋದು. ಓಕೆ, ಸೊ ಮೇಲ್ನೋಟಕ್ಕೆ ಅವರೆಲ್ಲ ಚೆನ್ನಾಗೇ ಇದ್ದಾರೆ. ಓಕೆ, ಮೇಲ್ನೋಟಕ್ಕೆ ಹೆಲ್ದಿ ವೆಲ್ದಿ ಪರ್ಸನ್ ತರ ಕಾಣಿಸ್ತಾ ಇರ್ತಾರೆ, ಬಟ್ ಅವರ ಒಳಗಡೆ ಹೆಲ್ತ್ ಕೂಡ ಇಶ್ಯೂಸ್ ಇದೆ. ಓಕೆ, ಅದ್ರ ಜೊತೆಗೆ ಫೈನಾನ್ಷಿಯಲಿ ಅವ್ರ ಲೋನ್ ಎಲ್ಲ ತಕೊಂಡಿರ್ಬೋದು, ಮನೆ ಕಟ್ಟಕ್ಕಾಗಿರ್ಬೋದು, ಅಥವಾ ಅವರ ಫ್ಯಾಮಿಲಿಯಲ್ಲಿ ಯಾರಿಗೋ ಮದ್ವೆ ಮಾಡಕ್ ಆಗಿರ್ಬೋದು, ಲೋನ್ ಹೀಗೆ ತಕೊಂಡಿರೋದು ಕಾಣಿಸ್ತಾ ಇದೆ, ಅಥವಾ ಅವರ ಎಜುಕೇಶನ್ ಲೋನ್ ತಕೊಂಡಿರ್ಬೋದು. ಸೊ ಅವುಗಳನ್ನ ತೀರಿಸ್ತಾ ಇದ್ದಾರೆ ಅವರು. ಓಕೆ, ಸೊ ಅದ್ರ ಜೊತೆಗೆ ನಿಮ್ಮನ್ನ ಮ್ಯಾರೇಜ್ ಆಗ್ಬೇಕಂದಾಗ ಅವಾಗ್ಲೂ ಕೂಡ ಲೋನ್ ತಗೊಂಡೆ ಮ್ಯಾರೇಜ್ ಆಗುವಂತದ್ದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓಕೆ, ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ, ನೀವು ಅವ್ರ ಲೈಫಲ್ಲಿ ಬಂದಿದ್ರು ಕೂಡ ಅವ್ರಿಗೆ ಅವರ ಎಕ್ಸ್ ಯಾವಾಗ್ಲೂ ನೆನಪಾಗ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮಗೆ ಎಲ್ಲಾ ರೀತಿಯ ಫೆಸಿಲಿಟಿ ಮಾಡ್ಕೊಡ್ತಾರೆ. ಓಕೆ, ನಿಮ್ಗೆ ಏನು ಸಮಸ್ಯೆ ಇಲ್ಲ, ಜೀವನ ಮಾಡಕ್ಕೆ ಏನೂ ಸಮಸ್ಯೆ ಇಲ್ಲ. ಊಟ ತಿಂಡಿ ಬಟ್ಟೆ, ಓಕೆ, ಅಲ್ಲಿ ಇಲ್ಲಿ ಅವಾಗವಾಗ ಟ್ರಾವೆಲ್ ಮಾಡೋದು ನಿಮ್ ಜೊತೆಗೆ, ಓಕೆ, ಅಥವಾ ಟೆಂಪಲ್ಗೆ ಹೋಗೋದಾಗಿರ್ಬೋದು, ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗೋದಾಗಿರ್ಬೋದು, ಅಥವಾ ಹನಿಮೂನಿಗೆ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಕರ್ಕೊಂಡಂತೂ ನಿಮ್ಗೆ. ಓಕೆ,
ನಿಮ್ಮ ಪಾರ್ಟ್ನರ್ ನಿಮಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಡ್ತಾರೆ. ಓಕೆ, ಸೊ ಅವ್ರದ್ದು ಆಲ್ರೆಡಿ ಮನೆ ಕಟ್ತಾ ಇದ್ರೆ, ಸೊ ಓಕೆ, ನೀವು ನ್ಯೂಲಿ ಮ್ಯಾರಿಡ್ ಆಗೋದ್ರಿಂದ ಆ ಹೊಸ ಮನೆಗೂ ನೀವು ಶಿಫ್ಟ್ ಆಗ್ತೀರಿ. ಓಕೆ, ನಿಮ್ಗೆ ಹೇಳಿದ್ನಲ್ಲ, ಊಟ ತಿಂಡಿ ವ್ಯವಸ್ಥೆಗೆ ಏನು ಕೊರತೆ ಇರಲ್ಲ, ಬಟ್ಟೆಗೆ ವ್ಯವಸ್ಥೆ ಕೊರತೆ ಇರಲ್ಲ, ಇನ್ಕ್ಲೂಡಿಂಗ್ ನಿಮ್ಗೆ ಅವಾಗ ಅವ್ರು ಗಿಫ್ಟ್ ಕೊಡ್ತಾನೆ ಇರ್ತಾರೆ. ಅದು ಜ್ಯುವೆಲರ್ಸು ಆಗಿರ್ಬೋದು, ಅಥವಾ ನಿಮಗೆ ಇಷ್ಟ ಆಗುವಂತಹ ಲಿಟಲ್ ಥಿಂಗ್ಸೇ ಆಗಿರ್ಬೋದು. ಓಕೆ, ಅವಾಗ ಸಣ್ಣ ಪುಟ್ಟ ಟ್ರಿಪ್ ಮಾಡ್ಬೋದು, ಅಥವಾ ಹನಿಮೂನ್ಗೂ ಕರ್ಕೊಂಡು ಹೋಗ್ಬೋದು. ಒಟ್ನಲ್ಲಿ ನಿಮ್ ಜೊತೆ ಒಂದು ಸ್ನೇಹ ಭಾವ, ಹೇಗೆ ಒಂದು ಕಾಲೇಜ್ ಲೈಫಲ್ಲಿ ಒಂದು ಪ್ಯೂರ್ ಸ್ನೇಹ ಕಾಣತ್ತಲ್ಲ, ಆ ತರದೊಂದು ಸ್ನೇಹ ಭಾವ ಅಂತೂ ನಿಮ್ಮ ಮೇಲೆ ಇರತ್ತೆ. ಸೊ ದಿನೇ ಆ ಸ್ನೇಹ ಭಾವ ಪ್ರೇಮಕ್ಕೆ ತಿರುಗ್ತಾ ಹೋಗುತ್ತೆ. ಸೊ ಈ ತರದೊಂದು ಎನರ್ಜೀಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಆ ರೀತಿಯಲ್ಲಿ ಫ್ಯೂಚರ್ ಸ್ಪಾಸ್ ಬರುವಂತಹ ಎನರ್ಜೀಸ್. ನಾನು ಇದ್ದು ಅವರ ಗುಣ ಸ್ವಭಾವವನ್ನ ಹೇಳಿದೀನಿ, ಜೊತೆಗೆ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿನ. ಬಟ್ ಸಮಟೈಮ್ಸ್ ಆ ವ್ಯಕ್ತಿ ತುಂಬಾನೇ ಮೂಡಿ, ತಕ್ಷಣ ಕೋಪ ಬರುತ್ತೆ, ಮುಂಗೋಪ ಜಾಸ್ತಿ. ಒಂದ್ ಪಕ್ಷ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ, ಏನೋ ಒಂದು ಮಾತು ಮೇಲೆ ಕೆಳಗೆ ಆಯ್ತು ಅಂದ್ರೆ ತಕ್ಷಣ ಕೋಪ ಬರುವಂತದ್ದು. ಅಂಡ್ ಸ್ವಲ್ಪ ಆಟಿಟ್ಯೂಡ್ ಇರೋಂತಹ ಪರ್ಸನ್, ಈಗೋ ಎಸ್ಟಿಕ್ ಪರ್ಸನ್, ಪೊಸೆಸಿವ್ ಪರ್ಸನ್. ಓಕೆ, ತುಂಬಾನೇ ಪೊಸೆಸಿವ್ ಪರ್ಸನ್. ನೀವ್ ಯಾರ ಜೊತೆನಾದ್ರು ಮಾತಾಡ್ತೀರ ಅಂದ್ರೆ ಅದನ್ನ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ, ಜಲಸಿ ಫೀಲ್ ತುಂಬಾ ಮಾಡ್ತಾರೆ. ಬಟ್ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಅವ್ರು ರೆಡಿ ಇರಲ್ಲ, ಬಟ್ ನೀವು ಅವ್ರನ್ನ ಅರ್ಥ ಮಾಡ್ಕೊಳಕ್ ರೆಡಿ ಇರಬೇಕು. ಈ ತರದೊಂದು ಎನರ್ಜೀಸು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡಕ್ ನೀವು ರೆಡಿ ಇರಬೇಕು. ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರ್ಬೇಕು. ಅವ್ರದ್ದು ಸಿಚುಯೇಷನ್ ಏನೇ ವಿವರಣೆ ಮಾಡಿದ್ರು ಕೂಡ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರಬೇಕು. ಓಕೆ, ಸೊ ಅವರು ಹೇಳಿದ್ದಂಗೆ ಕೇಳ್ಕೊಂತಿರ್ಬೇಕು. ಈ ತರದೊಂದು ಎನರ್ಜೀಸ್ ಇಲ್ಲಿದೆ. ಸೊ ಈ ಕಾಲದಲ್ಲಿ ಅದನ್ನೆಲ್ಲ ಯಾರು ಮಾಡ್ತಾರೆ ಅಂತ ನೀವ್ ಅನ್ಕೊಂಡ್ರೆ, ಸೊ ನಿಮಗೆ ಬೇಕಾಗಿರ್ತಕ್ಕಂತಹ ಪರ್ಟಿಕ್ಯುಲರ್ ಸೋಲ್ಮೇಟ್ ಜೊತೆಗೆ ನೀವು ಮ್ಯಾರೇಜ್ ಆಗ್ಬೇಕಾಗತ್ತೆ. ಒಂದ್ ಪಕ್ಷ ಇದು ಕಾರ್ಮಿಕ್ ರಿಲೇಶನ್ಶಿಪ್ ಐತೆ ಅಂದ್ರೆ ಸ್ವಲ್ಪ ಕಷ್ಟ. ಸೋಲ್ಮೇಟ್ ಜೊತೆಗಾಗಿದ್ದು, ಡೆಸ್ಟಿನಿ ಪಾರ್ಟ್ನರ್ ಜೊತೆಗಾಗಿದ್ರೆ ಓಕೆ, ಸೊ ನಿಮ್ ಲೈಫ್ ಚೆನ್ನಾಗಿರತ್ತೆ. ಕಾರ್ಮಿಕ್ ಸೋಲ್ಮೇಟ್ ಒಂದ್ ಪಕ್ಷ ನೀವು ಆಯ್ಕೆ ಮಾಡ್ಕೊಂಡು ಮ್ಯಾರೇಜ್ ಆಯ್ತಂದ್ರೆ, ಸೊ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಹೀಗಿರತ್ತೆ. ಓಕೆ, ಕಾರ್ಮಿಕ್ ಸೋಲ್ಮೇಟ್ ಜೊತೆಗಿದ್ರೆ ನಿಮ್ಮ ಎನರ್ಜೀಸ್ ಹೀಗಿರುತ್ತೆ. ಸೋಲ್ಮೇಟ್ ಎನರ್ಜಿ ಅಥವಾ ಟ್ವಿನ್ ಫ್ಲೇಮ್ ಜೊತೆಗೆ ಏನಾದ್ರೂ ನಿಮ್ಮ ಯೂನಿಯನ್ ಆಗತ್ತೆ ಅನ್ನೋದಾದ್ರೆ ನಿಮ್ಮ ಎನರ್ಜೀಸ್ ಹೀಗಿರತ್ತೆ. ಓಕೆ, ಬ್ಯಾಲೆನ್ಸ್ ಇರತ್ತೆ. ಸೊ ಸಮ್ಟೈಮ್ಸ್ ಹಂಗಂತ ಹೇಳ್ಬಿಟ್ಟು ಕಷ್ಟನೇ ಬರಲ್ಲ ಅಂತಲ್ಲ, ಸೋಲ್ಮೇಟ್ ಲೈಫಲ್ಲೂ ಕಷ್ಟಗಳು ಬರುತ್ತೆ. ಯಾಕಂದ್ರೆ ನಿಮ್ಮ ಪಾಠ ಕಲಿಯೋದಿರತ್ತೆ, ಇಬ್ರು ಜೊತೆ ಗೂಡಿ ಪಾಠ ಕಲಿಯೋದಿರತ್ತೆ. ಓಕೆ, ಫ್ಯಾಮಿಲಿ ಸಹಿತ ಪಾಠ ಕಲಿಯೋದಿರತ್ತೆ. ಅದ್ರ ಜೊತೆ ಕಾರ್ಮಿಕ್ ಸೋಲ್ಮೇಟ್ ಅಲ್ಲಿ ಪ್ರತಿದಿನ ಏನಾದ್ರೂ ಒಂದು ಪಾಠ ಕಲಿಸ್ತಾನೆ ಇರ್ತಾರೆ. ಈ ತರ ಒಬ್ರಿಗೊಬ್ರು ಪಾಠ ಕಲಿಸ್ತಾ ಇರ್ತಾರೆ. ಅಲ್ಲಿ ಏನಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಎನರ್ಜಿನೇ ಇರಲ್ಲ, ಒಂಥರ ಕಾಟ ಕೊಟ್ಟಂಗಿರತ್ತೆ. ಸಮ್ಟೈಮ್ಸ್ ತುಂಬಾ ಜನ ಹೆಣ್ಮಕ್ಳು ಏನ್ ಹೇಳಿದಾರೆ ಅಂದ್ರೆ, ನಮ್ಗೆ ಅತ್ತೆ ಕಾಟ ಇಲ್ಲ, ಗಂಡನ ಕಾಟನೇ ಜಾಸ್ತಿ ಅಂತ. ಸೊ ಈ ತರದೊಂದು ಎನರ್ಜೀಸ್ ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಈ ವಿಡಿಯೋ ಹೇಗಿತ್ತು, ರೆಸನೇಟ್ ಆಯ್ತಾ ಅಂತೇಳಿ ತಿಳಿಸಿ. ಓಕೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.